ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತೇನು ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ವ್ಯಕ್ತಿ ಭಾರಿ ಫೇಮಸ್ ವ್ಯಕ್ತಿ ಅವರದೊಂದು ಭಾರಿ ಓವರ್ ಆಯಿತು ಅಂತೇಳಿ ಸಾವಿರಾರು ಜನರು ಕಮೆಂಟ್ ಮಾಡ್ತಿದ್ದಾರೆ. ಆ ವ್ಯಕ್ತಿ ಯಾರು ಅಂತ ಹೇಳಿ ನಿಮಗೆ ತಮ್ಮನೇಲಿ ನೋಡಿದರೆ ಗೊತ್ತಾಗಿರ್ಬೋದು. ಸೊ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಮಹಾನ್ ಕಲಾವಿದೆ ಆದ ಚೈತ್ರಾ ಕುಂದಾಪುರ. ಇವರು ಲಾಸ್ಟ್ ಸೀಸನಲ್ಲಿ ಸ್ವಲ್ಪ 15 ವಾರ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ಹೋಗುವಾಗ ಜೈಲಲ್ಲಿದ್ದು ಅವ್ರದ್ದು ಎಂಥ ಇನ್ಸಿಡೆಂಟ್ ಆಗಿ ಜೈಲಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಬಿಗ್ ಬಾಸ್ ಮನೆಗೆ ಹೋಗುವ ಮೊದಲು ಭಾರಿ ಹಳೆ ಕೆಟ್ಟ ಹೆಸರಿತ್ತು ಅವರಿಗೆ, ಎಂತ ದುಡ್ಡು ತಗೊಂಡು ಮೋಸ ಮಾಡಿದ್ದಾರೆ ಹಾಗೆ ಈಗ ಅಂತೇಳಿ. ಅದಾದಮೇಲೆ ಬಿಗ್ ಬಾಸಲ್ಲಿದ್ದು ಬಿಗ್ ಬಾಸಿಂದ ಆಚೆ ಬರುವಾಗ ಸ್ವಲ್ಪ ಒಂದು ಹೆಸರೆಲ್ಲ ಮಾಡಿದರು. ಮತ್ತೆ ಈ ವರ್ಷ ಮತ್ತೆ ಪುನಃ ಅವರನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಕರ್ಕೊಂಡು ಬಂದರು. ಅಗತ್ಯ ಇರಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಬೇರೆ ಸ್ಪರ್ಧಿಗಳಿದ್ರು ಇದರಲ್ಲಿ. ತೊಂದರೆ ಇಲ್ಲ, ಒಂದು ಜಗಳಕ್ಕೆ ಬೇಕು, ಅಶ್ವಿನಿಗೆ ಒಂದು ಟಕ್ಕರ್ ಕೊಡ್ಬೇಕಂತ ಹೇಳಿ ಚೈತ್ರಾ ಕುಂದಾಪುರನ್ನು ಕರೆಸಿದ್ರು ಅಷ್ಟೇ, ಬೇರೆ ಏನು ರೀಸನ್ ಅಲ್ಲ. ಸೊ ಚೈತ್ರಾ ಕುಂದಾಪುರ ಅವರು ಸ್ಟಾರ್ಟಿಂಗ್ ಗೆಸ್ಟ್ ಆದಿದ್ದಾಗ ಸ್ವಲ್ಪ ಓವರ್ ಆಕ್ಟಿಂಗ್ ಎಲ್ಲ ಒಳ್ಳೆ ಬಿಹೇವ್ ತರ ಮಾಡಿದ್ರು. ಈಗ ಟಾಸ್ಕ್ ಅಲ್ಲಿ ನಿನ್ನೆ ಇವತ್ತೆಲ್ಲ ನೋಡುವಾಗ ನಿಮ್ಗೆ ಅವರದೊಂದು ಅಸಲಿ ಮುಖ ನಿಮ್ಮ ಎದುರು ಬರ್ತಾ ಇದೆ. ಒಂದು ಕರ್ಕಶ ಸ್ವಭಾವ, ಒಂದು ಕಿರ್ಚಾಡೋದು, ಒಂದು ಜೋರು ವಿಪರೀತ ಕಿರ್ಚಾಡೋದು, ಅಯ್ಯೋ ಅಂತ ನಿನ್ನೊಂದು ಟಾಸ್ಕ್ ಅಶ್ವಿನಿ ಅವರ ಮೇಲೆ ಕೂತ್ಕೊಂಡಾಗ ಅಯ್ಯೋ ಅಂತ ಅದು ಕಿರ್ಚಾಡಿದ್ದು, ಎಂತ ಉಗುಳುದು ಅವರ ಮುಖಕ್ಕೆ ಅಶ್ವಿನಿದು, ಮತ್ತೆ ಇಲ್ಲೆಲ್ಲ ಗಾಯ, ಉಗುರದೆಲ್ಲ ಗಾಯ. ಸೊ ಅದೆಲ್ಲ ಮಾಡಲಿ, ಟಾಸ್ಕ್ ಅಲ್ಲಿ ಕಾಮನ್. ಬಟ್ ಒಂಥರ ಓವರ್ ಹೇಳಿ ಪ್ರಯೋಜನ ಇಲ್ಲ, ಅಷ್ಟು ಕಿರ್ಚಾಡೋದು ಅವರು, ಒಂಥರ ಮಾತಾಡೋದು ಹಂಗೆ ಅಂತ. ಇದನ್ನು ನೋಡಿದ ಜನರಿಗೆ ಉಂಟಲ್ಲ ತುಂಬ ಸಿಟ್ಟು ಬಂದಿದೆ, ತುಂಬ ಅಂದರೆ ಹೆವಿ ಸಿಟ್ಟು ಬಂದು ಚೈತ್ರಾ ಕುಂದಾಪುರಿಗೆ ಅವರಿಗೆ ಸರಿಯಾಗಿ ಬೈತಿದ್ದಾರೆ. ಒಂದು ನೆಗೆಟಿವ್ ಕಮೆಂಟ್ ನೋಡಿದ್ರುಂಟಲ್ಲ, ಚೈತ್ರಾ ಕುಂದಾಪುರ ಅವರು ಆಚೆ ಬಂದಾಗ ಅಯ್ಯೋ ದೇವರೇ, ನಾನು ಮನೆಯಲ್ಲಿ ಧರ್ಮಕ್ಕೆ ಇದ್ದಿದ್ರು ನನಗೆ ಬೇಜಾರಿರಲಿಲ್ಲ, ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಯಾಕೆ ಹೋದೆ ಅಂತ ಅನಿಸ್ತದೆ. ಯಾಕೆ ಅಂತ ಹೇಳಿದ್ರೆ, ಮೊದಲು ಅಲ್ಲ ಅಶ್ವಿನಿ ಅವರಿಗೆ ಬೈತಿದ್ರು ಸ್ವಲ್ಪ ಜನ, ಇವಾಗ ಅಶ್ವಿನಿ ಅವರನ್ನು ಹೊಗಳ್ತಿದ್ದಾರೆ. ಈ ಅಶ್ವಿನಿ ಅವರಿಗೆ ಯಾರೆಲ್ಲ ಬೈತಿದ್ರು ನೋಡಿ, ಅವರೆಲ್ಲ ಚೈತ್ರನಿಗೆ ಬೈತಿದ್ದಾರೆ, ಬಾಯಿಗೆ ಬಂದಾಗೆ ಬೈತಿದ್ದಾರೆ. ನೀನು ಹೀಗೆ ಅಂತ ಹೇಳಿ ಪ್ರಯೋಜನ ಇಲ್ಲ ಬಿಡಿ. ಈಗ ಆಚೆ ಬಂದ್ಮೇಲೆ ಅವರಿಗೆ ಅಯ್ಯೋ ದೇವರೇ ಬೇಡ ಅಂತಾನೆ ಕೈ ಮುಗಿತಾರೆ. ಸೊ ಇಲ್ಲಿ ಕಾರಣ ಏನಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಸರ್ ಅವ್ರು ಸಹ ವೀಕೆಂಡ್ ಅಲ್ಲಿ ಮತ್ತೆ ಬಂದ್ರ ನೀವು ಅಂತ ಮೊನ್ನೆ ಹೇಳಿದ್ರು. ಅದೊಂದು ಕಾಮಿಡಿ ರೀತಿಯಲ್ಲಿ ಹೇಳ್ತು, ಬಟ್ ಅದು ಸೀರಿಯಸ್. ಲಾಸ್ಟ್ ಸೀಸನ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಹೈಯೆಸ್ಟ್ ಬೈದದ್ದು ಯಾರ ವ್ಯಕ್ತಿಗೆ ಅಂತ ಹೇಳಿದ್ರೆ ಅದು ಚೈತ್ರಾ ಕುಂದಾಪುರ. ಹೈಯೆಸ್ಟ್ ಬೈದದ್ದು, ಸಿಟ್ಟುಕೊಂಡು ಕಿಚ್ಚ ಸುದೀಪ್ ಸರ್ ವೇದಿಕೆಯಿಂದ ಆಚೆ ಹೋಗಿದ್ರು ಒಂದ್ಸಲ. ಯಾಕೆ? ಚೈತ್ರಾ ಕುಂದಾಪುರ ಅವರಿಗೆ ಬೈಲಿಕ್ಕೆ ಏನು ಕಾರಣ? ಚೈತ್ರಾ ಕುಂದಾಪುರ ಅವರು ಎದುರು ಮಾತಾಡ್ತಾರೆ. ಈಗ ಒಂದು ಸುದೀಪ್ ಸರ್ ಒಂದು ಏನು ಹೇಳಿದ್ರೆ ಅದಕ್ಕೆ ಒಂದು ವಿರುದ್ಧ ಮಾತಾಡ್ತಾರೆ, ಆಗ ಅವರಿಗೆ ಸುದೀಪ್ ಸರ್ಗೆ ರೈಸ್ ಆಗ್ತದೆ. ಸೊ ಹಾಗೆ ಬೈದ್ರು. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸಹ ಹಾಗೆ, ನೀವೇನು ಪ್ರಯೋಜನ ಇಲ್ಲ, ಈ ಸೀಸನ್ ಅವ್ರು ನೀವೇನು ಪ್ರಯೋಜನ ಇಲ್ಲ, ಅದಕ್ಕೆ ನಮ್ಮನ್ನು ಕರೆಸಿದ ಅಂತ ಹೇಳಿದ್ರೆ ಎಲ್ಲ ಮನೆಯವರಿಗೆ ಒಂದು ಸಿಟ್ಟು ಬರೋದಿರ್ತದೆ. ಅಶ್ವಿನಿ ಅವರೊಂದು ವಾಯ್ಸ್ ರೈಸ್ ಮಾಡಿದ್ರು, ಬಾಕಿಯವರೆಲ್ಲ ಈ 4 ಜನ ಇದಾರಲ್ಲ, 3 ಜನ ನೀರಿಗೆ ಬಿದ್ದಾಗ ಹಿಂಗೆ ಮಾಡ್ತಾ ಇದ್ರು. ಸೊ ಹಾಗೆಲ್ಲ ಹೇಳ್ಬಾರ್ದು. ಈಗ ರಜತ್ ಬಂದಿದ್ದಾರೆ, ರಜತ್ ಆ ಥರ ಎಲ್ಲ ಹೇಳಲ್ಲ, ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಒಂದು ಎಷ್ಟು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡೋದು. ಇವತ್ತಿನ ಪ್ರೋಮೋದಲ್ಲಿ ನಿಮಗೆ ಗೊತ್ತಾಗ್ತದೆ, ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗ್ತದೆ, ರಜತ್ ಮತ್ತೆ ಚೈತ್ರನಿಗೆ ಜಗಳ ಆಗ್ತದೆ. ಚೈತ್ರ ಇವರು ಪ್ಲಾನ್ ಮಾಡ್ಕೊಂಡು ಬಂದದ್ದು ಜಗಳ ಎಲ್ಲ ಆಡೋದು ಬೇಡ ಅಂತ. ಬಟ್ ಇವಾಗ ಅಸಲಿ ರೂಪ ಬಂತು. ಯಾಕೆಂತ ಹೇಳಿದ್ರೆ ರಜತಿಗೆ ಸಹ ಗೊತ್ತು ಚೈತ್ರನ ಬುದ್ಧಿ. ಹಾಗೆ ಓವರ್ ಮಾಡಬಾರ್ದು, ಯಾರು ಸಹ ಆಗಲಿ ಓವರ್ ಮಾಡಬಾರ್ದು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಒಂದು ಒಳ್ಳೆಯ ರೀತಿಯಲ್ಲಿ ಆಟ ಆಡಬೇಕು. ನನಗೆ ಎಲ್ಲ ಗೊತ್ತು, ನಾನೇ ಟಾಸ್ಕ್ ಪಂಡಿತೆ, ಅಶ್ವಿನಿ ಅವರು ಅವರ ಮೇಲೆ ಕೂತ್ಕೊಂಡು ಅಯ್ಯೋ ಅಂತ ಕಿರ್ಚಾಡಿದ್ರು. ಅರ್ಥ ಆಯ್ತು ನಿಮಗೆ? ಆ ಥರ ಎಲ್ಲ ಓವರ್ ಮಾಡಬಾರ್ದು. ಸೊ ನಿಮಗೆ ಈ ಚೈತ್ರಾ ಕುಂದಾಪುರ ಅವರ ಬಗ್ಗೆ ಏನು ಅನಿಸ್ತದೆ? ನಿಮ್ಮ ಮನಸ್ಸಲ್ಲಿ ಒಂದು ಚೈತ್ರಾ ಕುಂದಾಪುರ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ರಪ್ಪ ಬರ್ತದಲ್ಲ, ಒಂದು ವರ್ಡ್ ಏನಾದರೂ, ಆ ವರ್ಡ್ ಕಮೆಂಟ್ ಒಂದು ಹಾಕಿ ನನ್ನ ಇದರಲ್ಲಿ. ಸೊ ಯಾರು ಎಷ್ಟು ಕಮೆಂಟ್ ಮಾಡ್ತಾರೆ ನೋಡೋಣ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.